ಕೇವಲ ಅಂದ್ರೆ ಬಂಜಾರ ಸಮಾಜದಲ್ಲಿ ಹುಟ್ಟಿ ಅಡವಿಯಲ್ಲಿರ್ತಕ್ಕಂಥ ಜನಾಂಗ ಈಗ ಅವ್ರೆಲ್ಲ ಊರಾಗ್ಯಾವ, ಕಂದಾಯ ಗ್ರಾಮ ಆಗ್ಯಾವ. ಅಡವಿಯಲ್ಲಿ ಹುಟ್ಟಿದ್ರು ಕೂಡ ನಾವು ಮೇಲ್ಜಾತಿಯವರ ಬಹಳ ಶ್ರೇಷ್ಠ ಧರ್ಮದ ಬುತ್ತಿಗೆ ನಮ್ದಂತ ನಾವು ತಿಳ್ಕೊತೇವೆ. ಆ ಕಾಲದ ಹುಟ್ಟಿದ್ರು ಕೂಡ ಆ ಪರಮೇಶ್ವರನ ಭಕ್ತರಾಗಿ ಶಿವರಾತ್ರಿ ಮಾಡಕತ್ತೆ. ಪರಮೇಶ್ವರನ ಭಕ್ತರು ಅಲ್ಲಿ ಯಾವುದೂ ಕಡಿದಿದ್ದಿಲ್ಲ ಅವರಿಗೆ. ಆ ಕಾಲದಲ್ಲಿ ಈ ಒಂದು ಧರ್ಮವನ್ನು ಉಳಿಸಿರ್ತಕ್ಕಂಥ ಒಬ್ಬ ಸಂತ ಸೇವಾನರ ಜಯಂತಿ ಇವತ್ತೈತಿ. ನಾಡಿನಾದ್ಯಂತ ಆಚರಣೆ ಆಗ್ಲಕತ್ತೈತಿ, ಸರ್ಕಾರ ಕೂಡ ಮಾಡ್ಲಕತ್ತೈತಿ. ಇವತ್ತು ನಮಗೆ ಬಾಗೇವಾಡಿಗೆ ಅಲ್ಲಿ ಆಮಂತ್ರಣ ಇತ್ತು. ಈ ಕಾರ್ಯಕ್ರಮದಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಇದೇ ವೇದಿಕೆಯೊಳಗ ಕೃಷ್ಣಾ ನದಿ ತಟದಲ್ಲಿ ಸಂತ ಸೇವಾನರ ಜಯಂತಿ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆಚರಣೆ ಮಾಡೋಣ, ಪುಷ್ಪಾರ್ಚನೆ ಮಾಡೋಣ ಅಂತಕ್ಕಂಥ ವಿನಂತಿಯನ್ನ ಮಾಡಲಿಕ್ಕೆ ಬಯಸ್ತೇವೆ. ಶ್ರೀ ಸಂತ್ ಸೇವಾಲಾಲ್ ಮಹಾರಾಜರ ಭಾವಚಿತ್ರಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಮಸ್ತರ ಅಮೃತ ಹಸ್ತದಿಂದ ನೀತಿವಂತ ರಾಜಕಾರಣ ಮಾಡತಕ್ಕಂಥ ಜನರು ಇವತ್ತಿಗೂ ಕೂಡ ಜೀವಂತವಾಗಿರುವುದರಿಂದ ಇಲ್ಲಿಯ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಯಾರು ಕೂಡ ಮರೆಯಬೇಕು. ಬರುವಂತ ದಿವಸದಲ್ಲಿ ನಾಗನಬೆಟ್ಟಿ ನೀರಾವರಿಯನ್ನು ನಾವು ಅರ್ಪಣೆ ಮಾಡ್ತೀವಿ. ಇವರು ಒಂದು ನೀರಾವರಿ ಯೋಜನೆ ಮಾಡಿದ್ರ, ಹೇಳಿ, ಕೆರೆ ತುಂಬು ಯೋಜನೆ ಮಾಡಿದ್ರ, ಒಂದ್ ಯೋಜನೆ ಮಾಡಿದ್ರೆ ಕೇಳ್ತೀನಿ. ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆ ತಂದ್ರ, ಆಸ್ಪತ್ರೆ ಇವ್ರು ಬಿಟ್ಟು ಹೋದಂತ ಸಂದರ್ಭದಲ್ಲಿ ಆಸ್ಪತ್ರೆ ನೋಡ್ಲಾರ್ದಂತ ಪರಿಸ್ಥಿತಿ ಬಂದಿತ್ತು. ಇವತ್ತಿಗೂ ತಾಳಿಕೋಟೆ ಆಸ್ಪತ್ರೆ ಏನೊಂದು ರೆಪ್ಯುಟೇಷನ್ ಇತ್ತು ಅದನ್ನು ನಾವು ಪುನಃ ಮತ್ತೆ ಅದನ್ನು ಸ್ಥಾಪನೆ ಮಾಡಕ್ ಆಗ್ತಾ ಇದೆ. ಅಷ್ಟೊಂದು ಕುಲಗೆಡಿಸುತ್ತೀವಿ. ಯಾವ ರಂಗದಲ್ಲಿ ಇವರು ನೈಜವಾಗಿ ಆಡಳಿತ ಮಾಡಿದ್ರು ಅನ್ನೋದನ್ನ ನಾವು ಆಲೋಚನೆ ಮಾಡಿ ಅದಕ್ಕೆ ಬಡವರಿಗೆ ಮನೆ ಕೊಡತಕ್ಕಂಥದ್ದಾಗ್ಲಿಲ್ಲ, ಬಡವರಿಗೆ ಕೈಗೆ ಕೂಲಿ ಕೊಡೋದಾಗ್ಲಿಲ್ಲ, ಇವತ್ತು ಸುಮಾರು 700 ಕೋಟಿಗಿಂತ ಹೆಚ್ಚು ಹಣವನ್ನು ಅಭಿವೃದ್ಧಿಗೋಸ್ಕರ ತಂದಿದ್ದೇವೆ ಅನ್ನುವಂತ ಬಹಳ ಸಂತೋಷದ ಈ ಮಾತನ್ನು ಹೇಳ್ತೇನೆ. 700 ಕೋಟಿ